ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ಶುಭ ತಿಳಿಸುತ್ತಾ, ಬನ್ನಿರಿ ಮತ್ತೊಂದು ಸಾರಿ ದೇವರ ವಾಕ್ಯ ಧ್ಯಾನಿಸೋಣ ಎಂಬುದಾಗಿ ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ನೀವು ಯಾವ್ಯಾವ ಸ್ಥಳದಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಮೇಲಿಂದ ಮೇಲೆ ನಿಮ್ಮ ಹೆಸರು ಊರು ಅಪ್ಡೇಟ್ ಮಾಡುತ್ತಾ ತಿಳಿಯಪಡಿಸಿರಿ. ಹಾಗೆಯೇ ನಮಗೆ ನೀವು ವಾಟ್ಸಪ್ ಮೆಸೇಜ್ ಕಳಿಸಿಕೊಡುವುದರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು, ನೀವು ಹೊಂದಿಕೊಳ್ಳುತ್ತಿರುವ ಮೇಲುಗಳನ್ನು, ಹಾಗೆಯೇ ಪ್ರಾರ್ಥನಾ ಮನವಿಗಳನ್ನು ತಿಳಿಯಪಡಿಸಿರಿ. ನಿಮಗೋಸ್ಕರ ಭಾರದಿಂದ ಪ್ರಾರ್ಥಿಸುತ್ತಾ ಈ ಸೇವೆ ಮುಂದುವರಿಸುತ್ತಿದ್ದೇವೆ. ನೀವು ಕೂಡ ನಮ್ಮೊಂದಿಗೆ ಸಹಕರಿಸಿ, ಪ್ರಾರ್ಥಿಸಿ, ಪ್ರೋತ್ಸಾಹಪಡಿಸಿರಿ. ಬನ್ನಿರಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ನಾಮದಲ್ಲಿ ಕೂಡಿ ಬಂದಿರುವಾಗ ಈ ದಿನಕ್ಕೆ ಅವಶ್ಯಕವಾಗಿರುವ ನಿಮ್ಮ ಸಂದೇಶ ನಮಗನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ದೇವರ ವಾಕ್ಯ ನಾವು ಎಷ್ಟು ಹೆಚ್ಚಾಗಿ ಓದುತ್ತೇವೋ ಅಷ್ಟೇ ಹೆಚ್ಚಾಗಿ ನಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ನಾವು ಕಂಡುಕೊಳ್ಳುವವರಾಗಿರ್ತೇವೆ. ನಮ್ಮ ಶೋಧನೆಯಲ್ಲಿ ಜಯಿಸುತ್ತೇವೆ. ನಮ್ಮ ನಂಬಿಕೆ ಅಭಿವೃದ್ಧಿಯಾಗ್ತದೆ ಮತ್ತು ನಾವು ದೈವ ಜ್ಞಾನವನ್ನು ಸಂಪಾದಿಸಿಕೊಳ್ತೇವೆ. ಹಾಗಾಗಿ ದೇವರ ವಾಕ್ಯವನ್ನು ಓದಿರಿ, ಕ್ರಮವಾಗಿ ಓದಿರಿ, ಅದರಿಂದ ಆಶೀರ್ವಾದ ಹೊಂದಿರಿ. ಒಂದು ಕ್ಲುಪ್ತವಾದ ಧ್ಯಾನ ಪ್ರತಿದಿನ ನಿಮ್ಮ ಮುಂದೆ ತರ್ತಿದ್ದೇನಲ್ಲವೇ? ಸತ್ಯವೇದದ ಆ ಅಧ್ಯಾಯ ಮತ್ತೆ ಮತ್ತೆ ನೀವು ಓದಿ ಧ್ಯಾನಿಸುವಾಗ ನೇರವಾಗಿ ದೇವರು ನಿಮ್ಮೊಂದಿಗೆ ಮಾತಾಡುತ್ತಾರೆ. 2 ಕೊರಿಂಥಿ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನ. ನಾವು ವಿತರ್ಕಗಳನ್ನು, ದೇವಜ್ಞಾನ ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲುಗಳನ್ನು ಕೆಡವಿಹಾಕಿ, ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೋಟೆ ಕೊತ್ತಲುಗಳನ್ನು ಕೆಡವಿಹಾಕಿ, ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆಹಿಡಿದು, ಪ್ರತಿ ಆಲೋಚನೆ ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆಹಿಡಿದು. ವಿತರ್ಕ ಎಲ್ಲಿ ನೋಡಿದ್ರೂ ಕೂಡ ಈ ದಿನ ತರ್ಕಿಸುವುದನ್ನು ನೋಡ್ತೇವೆ, ವಾದಿಸುವುದನ್ನು ನೋಡ್ತೇವೆ. ಡಿಬೇಟ್ ಅನ್ನುತ್ತಾರೆ ನೋಡಿ. ಇದು ಕರೆಕ್ಟ್ ಆಗಿದೆಯೋ, ಅದು ಕರೆಕ್ಟ್ ಆಗಿದೆಯೋ, ಅದು ಸರಿಯೋ, ಇದು ಸರಿಯೋ, ಕೊನೆಗೆ ಸಾರಾಂಶ ಏನೂ ಸಿಗಲ್ಲ. ಎರಡೂ ಸರಿ ಅನ್ನುವಂತೆ ಮಾತಾಡ್ತಾರೆ. ಪ್ರತಿದಿನ ನಮಗೆ ಗೊತ್ತಾಗಲಾರ್ದ ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಇಂತಹ ಹೋರಾಟಗಳು ಎದುರಾಗ್ತವೆ. ನಾವು ಎದುರಿಸುತ್ತಿರುವ ಪರಿಸ್ಥಿತಿಗಳ ಮೇರೆಗೆ, ನಾವು ಕೇಳ್ತಿರುವ ಮಾತುಗಳ ಮೇರೆಗೆ, ನೋಡ್ತಿರುವ ವಿಷಯಗಳ ಮೇರೆಗೆ ನಮ್ಮೊಳಗೆ ಒಂದು ದೊಡ್ಡ ಹೋರಾಟ ಉಂಟಾಗ್ತದೆ. ಪ್ರತಿಯೊಂದು ವಿತರ್ಕ ಮೊದಲು ಮನಸ್ಸಲ್ಲುಂಟಾಗ್ತದಂತೆ, ನಿಮ್ಮ ಮನಸ್ಸಲ್ಲುಂಟಾಗ್ತದೆ. ನಿಮ್ಮನ್ನು ನೀವೇ ವಾದಿಸಿಕೊಳ್ಳುವಂಥದ್ದು ಎಂದಾದರೂ ನೀವು ಗಮನಿಸಿದ್ದೀರಾ? ಕೆಲವೊಂದು ಯೋಚನೆಗಳು ನಿಮಗೆ ಡಿಸ್ಟರ್ಬ್ ಮಾಡಿ, ನಿಮ್ಮ ಮನಸ್ಸನ್ನು ಕಳವಳಗೊಳಿಸಿ, ಬೇರೆ ವಿಷಯ ಆಲೋಚಿಸದಂತೆ ಅದೇ ವಿಷಯವನ್ನು ನೀವು ಉಕ್ಕಿ ಉಕ್ಕಿ ಬರುವಂತೆ, ಬ್ರೂಡಿಂಗ್ ಅನ್ನುತ್ತಾರಲ್ಲವೇ, ಮೇಲಿಂದ ಮೇಲೆ ಬರುವಂಥದ್ದು, ಅದರ ಮೇಲೆಯೇ ನಿಮ್ಮ ಧ್ಯಾಸ ಇಟ್ಟು ಮನಸ್ಸು ಹಾಳು ಮಾಡಿಕೊಂಡಂತಹ ಪರಿಸ್ಥಿತಿಗಳು ಇವೆಯಾ? ನೋಡಿರಿ, ಪ್ರತಿ ಪಾಪ ಅಂತೆ ಆಲೋಚನೆಯಿಂದಲೇ ಪ್ರಾರಂಭ ಆಗ್ತದಂತೆ. ಒಂದು ಆಲೋಚನೆ ಬಿತ್ತುವಾಗ ಕ್ರಿಯೆ ಕೊಯ್ಯುತ್ತೇವೆ. ಒಂದು ಕ್ರಿಯೆ ಬಿತ್ತಿದರೆ ಅದರ ಫಲ ಕೊಯ್ಯುತ್ತೇವೆ. ಹೌದಲ್ಲವೇ? ನಮ್ಮ ಆಲೋಚನೆಯಲ್ಲಿ ನಾವು ಸರಿಯಾಗಿರುವುದಾದರೆ ನಮ್ಮ ಬದುಕು ಸರಿಯಾಗಿರುತ್ತೆ ಪ್ರಿಯರೇ. ಯೇಸು ಕ್ರಿಸ್ತನು ನಮಗೆ ಜಯ ಕೊಡುವುದು ಯಾವಾಗ ಅಂದರೆ, ನಾವು ತಪ್ಪು ಮಾಡಿ ಬಿದ್ದು ಹೋದಾಗಲ್ಲ. ಪಾಪದಲ್ಲಿ ಬೀಳುವುದಕ್ಕಿಂತ ಮುಂಚೆಯೇ, ತಪ್ಪು ಮಾಡುವ ಮುಂಚೆಯೇ ನಿಮ್ಮ ಹೃದಯದೊಳಗೆ ಒಂದು ಆಲೋಚನೆ ಹುಟ್ಟಿದಾಗ ಅದನ್ನು ನೀವು ಜಯಿಸುವುದಕ್ಕಾಗಿ ನಮಗೆ ಆತನು ಶಕ್ತಿ ಕೊಡ್ತಾನೆ. ವಿತರ್ಕಗಳು ಯಾವಾಗಲೂ ಇತರರೊಂದಿಗೆ ವಾದಿಸಬೇಡಿ ಪ್ರಿಯರೇ. ಮೂರ್ಖರೊಂದಿಗೆ ವಾದಿಸುವಾಗ ನಾವು ಕೂಡ ಮೂರ್ಖರಾಗುತ್ತೇವೆ. ಅದಕ್ಕೆ ಮೂರ್ಖರು ಕೇಳಿದ ಪ್ರಶ್ನೆಗೆ ಯಾವ ಉತ್ತರ ಕೊಡದಿದ್ದರೆ ಅವನೇ ದೊಡ್ಡ ಜ್ಞಾನಿ ಅಂದ್ಕೊಳ್ತಾನಂತೆ. ಕ್ಲುಪ್ತವಾದಂತಹ ನಿಜವನ್ನು, ಸತ್ಯವನ್ನು ಅವನಿಗೆ ತಿಳಿಸಬೇಕೇ ಹೊರತು ಅವನೊಂದಿಗೆ ವಾದಿಸುವ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತನ ಸುವಾರ್ತೆಯೂ ಕೂಡ ಸಾರಬೇಕಾದ ಕೆಲಸ ನಮ್ಮದಾಗಿದೆ ಹೊರತು ಆ ಸುವಾರ್ತೆಯ ಸತ್ಯದ ಕುರಿತಾಗಿ ವಾದಿಸಬೇಕಾದ, ಅದನ್ನು ನಿರೂಪಿಸಬೇಕಾದಂತಹ ಇತರರಿಗೆ ಬಲವಂತ ಮಾಡುವ ಅವಶ್ಯಕತೆ ಇಲ್ಲ ಪ್ರಿಯರೇ. ಯೇಸು ಹೇಳಿದ್ದಾರೆ, ಸುವಾರ್ತೆಯನ್ನು ಸಾರಿರಿ ಅಷ್ಟೇ, ಒಳ್ಳೆಯದನ್ನು ಹೇಳ್ರಿ, ಯಾರಿಗೇ ಆಗಲಿ. ನಿಮ್ಮ ಮಕ್ಕಳಿಗೂ ಕೂಡ ಹೇಳಿ ನೋಡ್ರಿ. ಒಂದು ವಿಷಯ ಹೇಳಿ ಪ್ರಿಯರೇ, ಅವರು ಅದಕ್ಕೆ ವ್ಯತಿರೇಕವಾಗಿ ಪ್ರವರ್ತಿಸುವುದಾದರೆ, ನೀವು ಆರ್ಗ್ಯುಮೆಂಟ್ ಬೆಳೆಸಿಕೊಳ್ಳುವುದಾದರೆ ಅದು ಅನಾವಶ್ಯಕವಾಗಿರುತ್ತೆ. ಮಕ್ಕಳ ಹೃದಯ ಕಠಿಣವಾಗ್ತದೆ, ನಿಮ್ಮ ಹೃದಯ ಬಾಧೆಗೊಳಗಾಗುತ್ತೆ.
ಯಾವುದೇ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮಾತು ಕೇಳೋದೇ ಇಲ್ಲ ಸ್ವಭಾವಪೂರ್ವಕವಾಗಿ. ಪ್ರತಿಯೊಬ್ಬನಿಗೂ ತಾನೇ ದೊಡ್ಡ ಜ್ಞಾನಿ ಎನ್ನುವಂತಹ ಮೂರ್ಖತ್ವ ಇದೆ ಅಂತೆ ಪ್ರತಿಯೊಬ್ಬನಿಗೂ. ಬೈಬಲ್ ಹೇಳ್ತದೆ, ದೇವರು ಮನುಷ್ಯನನ್ನು ಯಥಾರ್ಥವಂತರನ್ನಾಗಿ ಉಂಟು ಮಾಡಿದನೇ ಹೊರತು ಅವರು ವಿವಿಧವಾಗಿ ತಾವೇ ತಂತ್ರಗಳನ್ನು ಕಲ್ಪಿಸಿಕೊಂಡ್ರಂತೆ. ನಾವು ಅನವಶ್ಯಕವಾಗಿ ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಳ್ತಿದ್ದೇವೆ. ಒಬ್ಬ ಮನುಷ್ಯನನ್ನು ನೀವು ಒಪ್ಪಿಸಬೇಕೆಂದು ಪ್ರಯತ್ನಿಸುತ್ತೀರಿ. ದೇವರು ಅವರನ್ನು ಒಪ್ಪಿಸಿದ ಹೊರತು, ಅವರ ಮನೋನೇತ್ರಗಳು ತೆರೆಯಲ್ಪಟ್ಟ ಹೊರತು, ಇಲ್ಲವೇ ನೀವು ಸಾರಿರುವ ಸುವಾರ್ತೆಯ ಪ್ರಕಾಶವು ಅವರನ್ನು ಬೆಳಗಿಸಿದ ಹೊರತು ಒಪ್ಪಿಕೊಳ್ಳಲ್ಲ. ಅದಕ್ಕಾಗಿಯೇ ನಮ್ಮ ಜೀವಿತದಲ್ಲಿ ಕೂಡ ಕೆಲವೊಂದು ಸಾರಿ ನಾವು ಕಳವಳಗೊಳಗಾಗ್ತೇವೆ, ಮನಸ್ಸು ಹಾಳು ಮಾಡಿಕೊಳ್ತೇವೆ, ಹುಚ್ಚರಂತೆ ಮಾತಾಡಿಕೊಳ್ತೇವೆ ನಮ್ಮೊಳಗೆ ನಾವೇ, ಇಲ್ಲವೇ ಬಾಯಿಗೆ ಬಂದಂತೆ ಇತರರನ್ನು ದೂಷಿಸುತ್ತೇವೆ. ಅಷ್ಟು ದೂರ ಹೋಗಬಾರ್ದೆಂದು ವಾಕ್ಯ ಹೇಳ್ತದೆ. ಯಾಕೆಂದರೆ ನಾವು ದೇವರ ಮಕ್ಕಳಾಗಿದ್ದೇವೆ. ನಮ್ಮ ಹೃದಯ ಶುದ್ಧವಾಗಿ ಕಾಪಾಡಿಕೊಳ್ಬೇಕು, ನಮ್ಮ ಮನಸಾಕ್ಷಿ ಜಾಗ್ರತೆಯಿಂದ ಕಾಪಾಡಿಕೊಳ್ಬೇಕು. ಯಾವ ಆಲೋಚನೆ ಬಂದರೆ ಆಲೋಚನೆ ಮನಸ್ಸಲ್ಲಿ ಬರಗೊಡಿಸಬಾರದು. ಪ್ರತಿ ಆಲೋಚನೆಯನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಯಬೇಕು. ಪ್ರತಿ ಆಲೋಚನೆ ಬರುವಾಗ ಅದನ್ನು ಹಿಡ್ಕೊಂಡು, ದೇವರೇ ಇದು ನಿಮ್ಮ ಆಲೋಚನೆ ಆಗಿದೆಯಾ, ಇದು ನಿಮಗೆ ಇಷ್ಟವಾಗಿದೆಯೋ, ಒಳ್ಳೆಯದಾಗಿದೆಯೋ, ಯೋಗ್ಯವಾಗಿದೆಯೋ, ಈ ಆಲೋಚನೆಗೆ ಒಳಗಾಗದಂತೆ ನನಗೆ ಶಕ್ತಿ ಕೊಡಿರಿ ಎಂಬುದಾಗಿ ನಾವು ಪ್ರಾರ್ಥಿಸಿ ದೇವರ ಬಳಿಗೆ ಹಿಡಿದು ತರಬೇಕಂತೆ. ಪ್ರತಿ ಆಲೋಚನೆ ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಯಬೇಕು. ನಮಗೆ ಬರುವಂತಹ ಆಲೋಚನೆಗಳು ಸುಮ್ಮನೆ ಹಾರಹೋಗಲು ಬಿಡಬಾರದು. ಒಬ್ಬ ಭಕ್ತ ಹೇಳ್ತಾನೆ, ನಿಮ್ಮ ತಲೆ ಮೇಲಿನಿಂದ ಕಾಗೆಗಳು ಹಾರಾಡುವುದನ್ನು ತಡೀಲಿಕ್ಕಾಗಲ್ಲ, ಆದರೆ ಕಾಗೆಗಳು ಬಂದು ನಿಮ್ಮ ತಲೆಯ ಮೇಲೆ ಗೂಡು ಕಟ್ಕೊಂಡು ಮೊಟ್ಟೆ ಇಡೋದಾದ್ರೆ, ಮರಿಗಳನ್ನು ಹಾಕ್ತಾ ಇದ್ರೆ ನೀವು ನೋಡ್ತಾ ಸುಮ್ಮನೆ ಇರೋದು ಸಮಂಜಸವೋ? ಹಾಗೆಯೇ ನಮಗೆಷ್ಟೋ ಆಲೋಚನೆಗಳು ಬರ್ತಿರ್ತವೆ, ಹೋಗ್ತಿರ್ತವೆ. ಆದರೆ ಆಲೋಚನೆಗಳು ನಿಮ್ಮ ಮನಸ್ಸಲ್ಲೇ ನೆಲೆಸಬಾರದು. ಅದು ಓವರ್ನೈಟ್, ರಾತ್ರಿಯೆಲ್ಲ ಇರೋದಾದ್ರೆ ಬೆಳಗಾಗುವಷ್ಟರೊಳಗೆ ಅದು ದೊಡ್ಡದಾಗುತ್ತೆ. ಅದು ಮಾತಿನೊಳಗೆ, ಕ್ರಿಯೆಯೊಳಗೆ ಹೋಗುತ್ತೆ. ಅದಕ್ಕೆ ಆಲೋಚನೆಗಳನ್ನು ಹತೋಟೆಯಲ್ಲಿಟ್ಕೊಳ್ಬೇಕು. ಅದಕ್ಕಾಗಿ ಪ್ರಾರ್ಥಿಸಬೇಕು. ದಾವೀದನು ಪ್ರಾರ್ಥಿಸ್ತಾನೆ, ದೇವರೇ ನನ್ನನ್ನು ಪರಿಶೋಧಿಸು, ನನ್ನನ್ನು ಪರೀಕ್ಷಿಸು ಎಂದು. ನಿನಗೆ ಬೇಸರ ತರುವ ಮಾರ್ಗ ಏನಾದರೂ ನನ್ನಲ್ಲಿದೆಯೋ ಏನು ನೋಡು, ನಿನಗಿಷ್ಟವಿಲ್ಲದ ಆಲೋಚನೆ ನನ್ನಲ್ಲಿವೆಯೇನೋ ನೋಡು, ನಿನ್ನ ನಿತ್ಯ ಮಾರ್ಗದಲ್ಲಿ ನನ್ನನ್ನು ನಡೆಸು. ನನ್ನ ಬಾಯಿಯ ಮಾತುಗಳು, ನನ್ನ ಹೃದಯಾಲೋಚನೆಗಳು ನಿನಗೆ ಅಂಗೀಕಾರವಾಗಿರಲಿ ಅನ್ನುತ್ತಾನೆ. ನಾವು ಅನೇಕ ಸಾರಿ ಅವರಂತೆ ಯಾಕೆ ಮಾತಾಡಬೇಕು, ಇವರಂತೆ ಯಾಕೆ ಮಾತಾಡಬೇಕು, ಅವರೇ ಯಾಕೆ ನನಗೆ ಹೀಗೆ ಅನ್ಬೇಕು ಎಂದು ಬಹಳಷ್ಟು ಜನ ಜಗಳಾಡ್ತಾರೆ. ನನ್ನ ಬಳಿಗೂ ಕೂಡ ಬಂದು ಹೇಳ್ತಾರೆ, ಹೇಳ್ರಿ ಪಾಸ್ಟರ್ ಅವರೇ, ಇಂತಹ ವ್ಯಕ್ತಿ ನಮಗೆ ಯಾಕೆ ಇಂತಹ ಮಾತಾಡಬೇಕಿತ್ತು, ನನಗೇನು ಮಾಡನ್ನುತ್ತೀರಿ, ಅದು ಅವನ ಬಾಯಿ, ಅವನಂದಿದ್ದಾನೆ, ಇದಕ್ಕೆ ನಾನೇನು ಹೇಳಲಿ? ಅವರ ಇಷ್ಟ ಅವರದು, ಎಲ್ಲರೂ ತಮಗಿಷ್ಟ ಬಂದಂತೆ ಮಾತಾಡ್ತಾರಲ್ಲವೇ? ಯಾರ ಬಾಯಿಗೂ ಕಂಟ್ರೋಲ್ ಇಲ್ಲ. ಅದಕ್ಕೆ ಫೇಕ್ ಮಾಡಿ ಅದನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಹಾಕ್ತಾರೆ. ಊರಿನವರೆಲ್ಲ ಜಗಳ ಮಾಡುವುದಕ್ಕಾಗಿ ಎಲ್ಲರೂ ತಮ್ಮ ಇಷ್ಟ ಬಂದಂತೆ ಮಾತಾಡಿಕೊಳ್ತಾರೆ. ಅವೆಲ್ಲ ನಿಮ್ಮ ಮನಸ್ಸು ಕಳವಳಗೊಳಿಸುವುದಾದರೆ ನೀವು ಹೇಗೆ ಬದುಕ್ತೀರಿ? ಅವೆಲ್ಲ ನಿಮ್ಮನ್ನು ಶೋಧಿಸುತ್ತಾ ಇರುವುದಾದರೆ ನೀವು ಹೇಗೆ ಆಧ್ಯಾತ್ಮಿಕವಾಗಿ ಮುಂದೆ ಸಾಗಬಲ್ಲಿರಿ? ಅದಕ್ಕೆ ಪೌಲನು ಹೇಳ್ತಾನೆ, ನಾವು ಹೋರಾಡುತ್ತಿರೋದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಆ ಮನುಷ್ಯನಿಂದಲೇ ಈ ಮನುಷ್ಯನಿಂದಲೇ ಹೀಗಾಯ್ತು ಎಂದು ಯಾವತ್ತಿಗೂ ಹೇಳಬೇಡಿರಿ. ನನ್ನ ಕಷ್ಟಗಳೆಲ್ಲ ಇನ್ನೊಬ್ಬ ಮನುಷ್ಯನಿಂದ ಬಂದುವೆ ಎಂದು ಹೇಳಬೇಡಿರಿ. ನಿಮ್ಮ ಕಷ್ಟಗಳು ನಿಮಗೆ ಮೇಲುಂಟು ಮಾಡಲಾರದಕ್ಕೆ ಕಾರಣ ನಿಮ್ಮ ಪಾಪಗಳೇ ಎಂದು ಬೈಬಲ್ ಹೇಳ್ತದೆ. ನೀವು ಸರಿಯಾಗಿರೋದಾದರೆ ನಿಮಗೆ ಎಷ್ಟೇ ಜನ ಕೇಡು ಮಾಡಿದ್ರೂ ಅದು ನಿಮಗೆ ಮೇಲಾಗಿ ಮಾರ್ಪಡುತ್ತೆ. ಯಾವುದೇ ಮನುಷ್ಯನಿಗೆ ನಾವು ದ್ವೇಷಿಸಬಾರದು, ಯಾಕೆಂದರೆ ನಾವು ಹೋರಾಡುವುದು ಮನುಷ್ಯರ ಸಂಗಡವಲ್ಲ. ಒಬ್ಬ ಮನುಷ್ಯನು ನಮಗೆ ಬಾಧೆಪಡಿಸುತ್ತಿರುವುದಾದರೆ, ಆ ಮನುಷ್ಯನು ನಮ್ಮನ್ನು ವೇದನೆಗೊಳಿಸುತ್ತಿರುವುದಾದರೆ, ಆ ಮನುಷ್ಯ ನಮ್ಮನ್ನು ಶೋಧಿಸುತ್ತಿರುವುದಾದರೆ, ಆ ಒಬ್ಬ ಮನುಷ್ಯನು ನಮ್ಮ ಮನಸ್ಸನ್ನು ಗಾಯಗೊಳಿಸುತ್ತಾ ಇರುವುದಾದರೆ, ಆ ಮನುಷ್ಯನ ಮೇಲೆಯೇ ಕೋಪ ಇಟ್ಕೊಳ್ಬೇಡಿರಿ. ಗ್ರಹಿಸಿಕೊಳ್ಳಿರಿ, ಅದು ಅವನ ಕೆಲಸ ಅಲ್ಲವೆಂದು. ಅವನನ್ನು ಉಪಯೋಗಿಸಿಕೊಳ್ಳುವ ಸೈತಾನನು, ತಂತ್ರಗಾರನಾಗಿರುವ ಸೈತಾನನು ನಿಮ್ಮನ್ನು ಇಕ್ಕಟ್ಟಿನಲ್ಲಿ ಬೀಳಿಸುವುದಕ್ಕಾಗಿ, ಕಳವಳ ಉಂಟು ಮಾಡುವುದಕ್ಕಾಗಿ ಸೈತಾನನು ಬಳಸಿಕೊಳ್ತಾನೆ. ನಿಮ್ಮ ಜೀವಿತದಲ್ಲಿ ಯಾವುದೇ ಮನುಷ್ಯನು ನಿಮಗೆ ಶತ್ರುವಲ್ಲ, ಸೈತಾನನು ಮಾತ್ರವೇ ನಮಗೆ ಶತ್ರು. ಅವನಿಂದಲೇ ಕ್ರಿಸ್ತನಲ್ಲದು ಯಾವುದೇ ಆಗಿರಲಿ ಬಂದಿರೋದಾದರೆ, ಮುಖ್ಯವಾಗಿ ಎಲ್ಲಿಂದ ಉತ್ಪತ್ತಿಯಾಯಿತು ಎನ್ನುವುದಾದರೆ, ಯಾವುದೇ ಮನುಷ್ಯನಿಂದ, ಯಾವುದೇ ಪರಿಸ್ಥಿತಿಯಿಂದ ಯಾವುದೇ ಕಷ್ಟ ನಮಗೆ ಬರುವುದಾದರೆ ಅದು ಸೈತಾನನಿಗೆ ಸಂಬಂಧಪಟ್ಟದಾಗಿದೆ. ಅದಕ್ಕೆ ಪೌಲನು ಹೇಳ್ತಾನೆ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ, ಹೇಗೆಂದರೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಆದರೆ
ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಏನಂತೆ ಲೋಕಾಧಿಪತಿಗಳ ಮೇಲೆಯೂ ಹೋರಾಡುತ್ತಿದ್ದೇವೆ. ನಾವು ಹೋರಾಡುವುದು ಶರೀರ ಸಂಬಂಧವಾದವರೊಂದಿಗೆ ಅಲ್ಲ. ಆದರೆ ಶರೀರ ಅಂದ್ರೆ ಯಾವ ಮನುಷ್ಯರೊಂದಿಗೂ ನಾವು ಹೋರಾಡ್ತಾ ಇಲ್ಲ. ಆದರೆ ನಾವು ಹೋರಾಡುವುದು ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಮನುಷ್ಯರೊಂದಿಗೆ ಹೋರಾಡಬೇಕಾದ್ರೆ ಕತ್ತಿ, ಖಡ್ಗಗಳು, ಬಂದೂಕುಗಳು, ಗನ್ನುಗಳು ಬೇಕಾಗ್ತವೆ. ಆದರೆ ದುರಾತ್ಮಗಳೊಂದಿಗೆ ಹೋರಾಡುವುದಕ್ಕಾಗಿ ಆಯುಧಗಳು ಕೆಲಸಕ್ಕೆ ಬರಲ್ಲ. ದುರಾತ್ಮಗಳೊಂದಿಗೆ ನಾವು ಹೋರಾಡಬೇಕಾದರೆ ದೇವರು ಅನುಗ್ರಹಿಸುವ ಸರ್ವಾಯುಧಗಳನ್ನು ಧರಿಸಬೇಕೆಂದು ಬೈಬಲ್ ಹೇಳ್ತದೆ. ಸರ್ವಾಯುಧ ಅಂದರೆ ಪ್ರತಿಯೊಂದು ಅಂಗಕ್ಕೇ ಮೊದಲು ಶತ್ರುವನ್ನು ಎದುರಿಸುವುದಕ್ಕಿಂತ ಮುಂಚೆ ಅವನು ನಮ್ಮ ಮೇಲೆ ತಿರುಗಿ ದಾಳಿ ಮಾಡಲಾರದಂತೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು. ದೇವರು ಅನುಗ್ರಹಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. 13ನೇ ವಚನ, ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಅದರಿಂದ ನೀವು ಕೆಡುಕನ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಳ್ಳಿರಿ. ಸೈತಾನನನ್ನು ಎದುರಿಸುವುದಕ್ಕಾಗಿ ನಮಗೆ ಬೇಕಾದದ್ದು ನಂಬಿಕೆ, ವಾಕ್ಯ, ನಮಗೆ ಸ್ಥಿರವಾದ ರಕ್ಷಣೆಯ ಅನುಭವ, ಪವಿತ್ರಾತ್ಮನ ಶಕ್ತಿ ನಾವು ಹೊಂದಿಕೊಳ್ಳಬೇಕು. ನಮ್ಮ ಶಿರಸ್ಸಿಗೆ ರಕ್ಷಣೆಯ ಶಿರಸ್ತ್ರಾಣ ಎಂಬ ಆಯುಧವನ್ನು ಧರಿಸಿಕೊಳ್ಳಬೇಕು. ನಮ್ಮ ತಲೆಯೊಳಗೆ ಸೈತಾನನು ತೂರಿಕೊಳ್ತಿದ್ದಾನೆ. ತಲೆಯೊಳಗೆ ತೂರಿಕೊಂಡು ನಮ್ಮ ಆಲೋಚನೆಗಳನ್ನೆಲ್ಲ ಹಾಳು ಮಾಡ್ತಿದ್ದಾನೆ. ಅಲ್ಲಿಂದಲೇ ಹುಟ್ಟಿ ಬರ್ತಿವೆ ಈ ದ್ರೋಹದ ಆಲೋಚನೆಗಳು ಹಾಗೂ ಹತ್ಯೆಗಳು. ಪ್ರತಿಯೊಂದು ಕೂಡ ಹೃದಯದಿಂದ ಹೊರಟು ಬರುವಂಥದ್ದಿದೆಯಲ್ಲವೋ, ಹೃದಯದೊಳಗಿಂದ, ಮೆದುಳಿನೊಳಗಿಂದ, ಮನಸ್ಸಿನೊಳಗಿಂದ ಕೆಟ್ಟದೆಲ್ಲ ಹೊರಟು ಬರ್ತಿವೆ. ಯಾಕೆಂದ್ರೆ ಅಲ್ಲಿಯೇ ಉತ್ಪತ್ತಿಯಾಗ್ತಿವೆ. ನೀವು ಏನ್ ಫೀಡ್ ಮಾಡ್ತೀರೋ ಅದೇ ಹೊರಗೆ ಬರುತ್ತೆ. ನಿಮ್ಮ ಮನಸ್ಸಲ್ಲಿ ಯಾವುದು ಹೆಚ್ಚು ಆಲೋಚಿಸ್ತಾ ಕೂತ್ಕೊಂಡಿದ್ದೀರೋ ಅವೇ ನಿಮ್ಮ ಆಲೋಚನೆಯಲ್ಲಿ, ನಿಮ್ಮ ಕ್ರಿಯೆಯಲ್ಲಿ, ನಿಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರ್ತವೆ. ದೇವರ ವಾಕ್ಯವನ್ನು ಧ್ಯಾನಿಸಿರಿ, ದೇವರ ವಿಷಯಗಳನ್ನು ಧ್ಯಾನಿಸಿರಿ. ಒಂದು ನಿಂದೆ ಬಂದಾಗ, ಅವಮಾನ ಬಂದಾಗ, ಶ್ರಮೆ ಬಂದಾಗ, ಬಾಧೆ ಬಂದಾಗ, ಅಪನಂಬಿಕೆ ಬಂದಾಗ ನೀವು ಮಾಡಬೇಕಾದದ್ದೇನೆಂದರೆ, ಅವುಗಳನ್ನು ಎದುರಿಸಲು ನೀವು ಮಾಡಬೇಕಾದದ್ದೇನೆಂದರೆ ಒಂದೇ ಆಗಿದೆ ಪ್ರಿಯರೇ. ಈ ಆಯುಧಗಳನ್ನು ಧರಿಸಿಕೊಂಡ್ರೆ ಸಾಕಾಗಲ್ಲ. ಒಂದು ಕ್ರಿಯೆ ಅಲ್ಲಿದೆ. ಏನ್ ಮಾಡಬೇಕಂತಿದೆ? ಮುಂದಿನ ವಚನ 18ನೇ ವಚನ, ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯದಲ್ಲಿಯೂ ಪ್ರತಿ ವಿಧವಾದ ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ಮಾಡುತ್ತಾ ಆ ವಿಷಯಕ್ಕಾಗಿ ಸಮಸ್ತ ದೇವಜನರಿಗೋಸ್ಕರ ಪೂರ್ಣ ಮನಸ್ಸಿನಿಂದ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿ ಇರಬೇಕು. ಏನಂತೆ? ಎಲ್ಲಾ ವಿಧವಾದ ಪ್ರಾರ್ಥನೆ ಮಾಡಬೇಕಂತೆ. ಪ್ರತಿ ಸಮಯದಲ್ಲಿಯೂ, ಪ್ರತಿ ವಿಷಯಗಳಿಗಾಗಿಯೂ ದೇವರೇ ನನಗೆ ಜಯ ಕೊಡಿರಿ, ಈ ಆಲೋಚನೆಯಿಂದ ಬಿಡುಗಡೆ ಕೊಡಿರಿ. ದೇವರೇ ಈ ಶೋಧನೆ ಎದುರಿಸಲು ನನಗೆ ಶಕ್ತಿ ದಯಪಾಲಿಸಿರಿ. ದೇವರೇ ಈ ಹೋರಾಟದಲ್ಲಿ ನನಗೆ ನಿಮ್ಮ ಕೃಪೆ ದಯಪಾಲಿಸಿರಿ, ನಿಮ್ಮ ಆತ್ಮನ ಸಹಾಯ ದಯಪಾಲಿಸಿರಿ ಎಂದು ಪ್ರತಿ ಶೋಧನೆಯಲ್ಲಿ ದೇವರೇ ಈ ಕೆಟ್ಟ ಆಲೋಚನೆ ತೆಗೆದುಹಾಕಿರಿ. ಇದು ಬಹಳ ಕೆಟ್ಟ ಆಲೋಚನೆಯಾಗಿದೆ. ಇಂತಹ ಆಲೋಚನೆಯಿಂದ ನನ್ನನ್ನು ಬಿಡಿಸಿರಿ ಎಂದು ಹೀಗೆ ಪ್ರತಿ ಆಲೋಚನೆಯನ್ನು ನಾವು ಸೆರೆ ಹಿಡಿದು ಕರ್ತನ ಬಳಿಗೆ ತಂದು ಮೊಳಕಾಲೂರಿ ಪ್ರಾರ್ಥಿಸುವುದಾದ್ರೆ ಯೇಸು ನಮಗೆ ಉನ್ನತವಾದ ಆಲೋಚನೆ ಕೊಡ್ತಾರೆ, ಪ್ರೀತಿಯುಳ್ಳ ಆಲೋಚನೆ ಕೊಡ್ತಾರೆ, ಪರಿಶುದ್ಧವಾದ ಆಲೋಚನೆ ಕೊಡ್ತಾರೆ. ನಮ್ಮ ಹೃದಯದಲ್ಲಿರುವ ಕೆಟ್ಟ ಆಲೋಚನೆಗಳನ್ನೆಲ್ಲ ಆತನ ಮುಂದೆ ಹೊಯ್ದುಕೊಳ್ಳುವಾಗ ಆತನ ಯೋಚನೆ, ಆಲೋಚನೆಗಳಿಂದ ನಾವು ತುಂಬಲ್ಪಡ್ತೇವೆ. ಆಗ ಸಮಾಧಾನಕರವಾಗಿ ಇರುತ್ತೇವೆ. ಆಗ ಕ್ರಿಸ್ತ ಯೇಸುವಿನ ಸಮಾಧಾನವು ನಮ್ಮ ಹೃದಯಕ್ಕೆ ಕಾವಲಾಗಿರುತ್ತದೆ. ಅಂತಹ ಕೃಪೆ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರೆಲ್ಲ ದೇವರೇ ಮಾನಸಿಕವಾಗಿ ಹೋರಾಡುತ್ತಾ ಇದ್ದಾರೋ, ಯೋಚನೆ ಮಾಡಿ ಕುಗ್ಗಿ ಹೋಗ್ತಿದ್ದಾರೋ, ಆಲೋಚನೆ ಮಾಡಿ ಎಡವಿ ಬೀಳುತ್ತಿದ್ದಾರೋ, ವಿತರ್ಕಗಳೊಂದಿಗೆ, ವಾದಗಳೊಂದಿಗೆ ಸರಿಪಡಿಸಿಕೊಳ್ಳೋಣ ಅಂದ್ಕೊಂಡು ಯಾರ್ಯಾರು ಮತ್ತಷ್ಟು ಚಿಕ್ಕಲ್ಲಿ ಬೀಳ್ತಿದ್ದಾರೋ ಅಂಥವರನ್ನು ಈ ದಿನ ನೀವು ಎಚ್ಚರಿಸಿ ಮಾತಾಡ್ತಿರುವುದಕ್ಕಾಗಿ ವಂದನೆಗಳು. ನಮಗೆ ಶಾರೀರಿಕವಾದ ಯಾವ ವ್ಯಕ್ತಿ ಶತ್ರುವಲ್ಲ ದೇವರೇ. ಅಂಥ ಯೋಚನೆಗಳಿಗೆ ಮೂಲ ಸೈತಾನನು ಎಂದು ಗುರುತಿಸಿ ಸೈತಾನನ ಯೋಚನೆಗಳೆಲ್ಲ ಲಯಪಡಿಸುತ್ತೇವೆ. ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳುವಂತೆ
ಎಲ್ಲಾ ಸಮಯಗಳಲ್ಲಿ ಪ್ರತಿ ವಿಧವಾದ ಪ್ರಾರ್ಥನೆಗಳೊಂದಿಗೂ ಪರಿಶುದ್ಧಾತ್ಮನ ಶಕ್ತಿಯನ್ನು ಹೊಂದಿಕೊಂಡು ಅಪವಿತ್ರಾತ್ಮ ಕಾರ್ಯಗಳನ್ನು, ದುರಾತ್ಮ ಸಮೂಹಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಹೊರದೋಡಿಸುವುದಕ್ಕಾಗಿ ಪವಿತ್ರಾತ್ಮನ ಬಲ ಹೊಂದಿಕೊಳ್ಳುವಂತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಸುಮ್ಮನೆ ಆಲೋಚಿಸುತ್ತಾ ಕೂತ್ಕೊಂಡು ಮನಸ್ಸನ್ನು ಹಾಳು ಮಾಡಿಕೊಳ್ಬೇಡಿ ಪ್ರಿಯರೇ. ಕರ್ತನ ಸನ್ನಿಧಿಗೆ ನಿಮ್ಮ ಆಲೋಚನೆಗಳನ್ನು ಕೊಂಡೊಯ್ದು ಆತನ ಪಾದಗಳ ಮುಂದೆ ಇಡೀರಿ. ಯೇಸು ನಿಮಗೆ ಜಯ ಕೊಡ್ತಾರೆ, ನಿಮಗೆ ವಿಜಯ ಕೊಡ್ತಾರೆ, ಉನ್ನತವಾದ ಆಲೋಚನೆ ನಿಮಗೆ ಅನುಗ್ರಹಿಸ್ತಾರೆ. ನಿಮಗಾಗಿ ಪ್ರಾರ್ಥಿಸಬೇಕಾದ್ರೆ 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿ ಅದ್ಭುತವಾದ ಬಿಡುಗಡೆ ಹೊಂದಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ಮುಂಬೈನ ಸುತ್ತಮುತ್ತಲಿರುವಂಥವರಿಗೆ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಮೇ 1ನೇ ತಾರೀಕು ಒಂದು ವಿಶೇಷವಾದ ಗೆಟ್ ಟುಗ್ಯಾದರ್ ಮೀಟಿಂಗನ್ನು ನಿಮಗೋಸ್ಕರ ಏರ್ಪಡಿಸುತ್ತಿದ್ದೇವೆ. ಕೇವಲ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ನಡೆಯಲಿರುವ ಈ ಒಂದು ದಿನ ಮೀಟಿಂಗ್ನಲ್ಲಿ ಖಚಿತವಾಗಿಯೂ ನೀವು ಪಾಲ್ಗೊಳ್ತೀರೆಂದು, ಮುಖಾಮುಖಿಯಾಗಿ ನಿಮ್ಮನ್ನು ನೋಡುವುದಕ್ಕಾಗಿ, ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ, ದೇವರು ಕೊಟ್ಟಿರುವ ಸಂದೇಶ ನಿಮಗೆ ಸಾರುವುದಕ್ಕಾಗಿ ಚೆನ್ನೈನಿಂದ ನಾವು ಮುಂಬೈಗೆ ಬರ್ತಿದ್ದೇವೆ. ಬನ್ನಿರಿ, ಈ ಗೆಟ್ ಟುಗ್ಯಾದರ್ ಮೀಟಿಂಗ್ನಲ್ಲಿ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಇದರ ವಿಳಾಸ ಗಮನಿಸಿರಿ. ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್, ಸಯಾನ್, ಧಾರಾವಿ, ಮುಂಬೈ. ಇನ್ನೂ ಹೆಚ್ಚಿನ ವಿವರ ತಿಳ್ಕೊಳ್ಳಬೇಕಾದ್ರೆ 8939393939 ಎಂಬ ನಂಬರ್ಗೆ ಕರೆ ಮಾಡಿರಿ. ಇಲ್ಲವೇ ವಾಟ್ಸಪ್ ಮೆಸೇಜ್ ಕಳಿಸಿರಿ. ಲಿಂಕ್ ನಿಮಗೆ ಕಳಿಸಲಾಗುವುದು. ಬನ್ನಿರಿ, ನಿಮ್ಮ ಸ್ನೇಹಿತರೊಂದಿಗೆ, ಬಂಧುಗಳೊಂದಿಗೆ ಕೂಡಿ ಬನ್ನಿರಿ. ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಕರ್ತನ ಸನ್ನಿಧಿಯಲ್ಲಿ ನಮ್ಮ ವೈಯಕ್ತಿಕ ಭಾರಗಳಿಗೋಸ್ಕರ ಅನೇಕರಿಗಾಗಿ ವಿಜ್ಞಾಪನೆ ಮಾಡೋಣ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ತಪ್ಪದೆ ಬರ್ತಿರಲ್ಲವೋ?